ನಮಸ್ತೆ. ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಮ್ಮ ನಿಂಗಪ್ಪ ಅಕಾಡೆಮಿಗೆ ಸ್ವಾಗತ. ವಿಶೇಷವಾಗಿ ಇವತ್ತು ಹಳೆ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಗೆ ಮುಂದಾಗಿದ್ದೀವಿ. ನೋಡಿ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಂಡು ಕೇಳರಿಯದ ಪ್ರಶ್ನೆಗಳ ವಿಭಾಗ ಯಾವ್ದಾದ್ರು ಇದ್ರೆ ಅದು ಅರ್ಥಶಾಸ್ತ್ರ ಅಂತಾನೆ ಹೇಳ್ತೀವಿ. ನೋಡಿ, ಈ ಒಟ್ಟಾರೆ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಇದನ್ನ ಆಕ್ಟಿವ್ ಸಬ್ಜೆಕ್ಟ್ ಅಂತ ಕರಿತೀವಿ. ನೋಡ್ರಿ, ಅರ್ಥಶಾಸ್ತ್ರವನ್ನ ಆಕ್ಟಿವ್ ಸಬ್ಜೆಕ್ಟ್ ಅಂತ ಕರಿತೀವಿ. ಅಂದ್ರೆ ಇದು ಯಾವ ರೀತಿ ಮಟ್ಟಕ್ಕಾದ್ರೂ ಇದನ್ನ ಕರೆಂಟ್ ಅಫೇರ್ಗೆ ಮ್ಯಾಚ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾ ಇರ್ತಾನೆ. ಹಾಗಾಗಿ ವಿಶೇಷವಾಗಿ ನಾವೇನ್ ಮಾಡೋಣ, ಆ ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಕೊಂಡು ಮುಂಬರುವ CTI ಆಗಿರ್ಬೋದು, PSI 545 ಆಗಿರ್ಬೋದು, ಈ ರೀತಿ ಹಲವಾರು ಎಕ್ಸಾಮ್ಸ್ ಗಳಿಗೆ ಯಾವೆಲ್ಲ ಪೂರಕ ಜ್ಞಾನಗಳು ಬೇಕು ಅಂತಕ್ಕಂಥದನ್ನ ನೋಡ್ತಾ ಹೋಗೋಣ ಮಿತ್ರರೇ. ಹಾಗಾದ್ರೆ ವಿಶೇಷವಾಗಿ ಒಂದೊಂದು ಪ್ರಶ್ನೆಗಳನ್ನ ಅಧ್ಯಯನ ಮಾಡ್ತಾ ಹೋಗೋಣ. ಪ್ರಶ್ನೆ 1, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯ ಪ್ರಮುಖ ಕಾರ್ಯಾಂಗ ಯಾವುದು ಅಂತ ಪ್ರಶ್ನೆ ಕೇಳಿದಾನೆ. ಆಪ್ಷನ್ ಎ ಎಕ್ಸಿಕ್ಯೂಟಿವ್ ಬೋರ್ಡ್, ಮ್ಯಾನೇಜಿಂಗ್ ಡೈರೆಕ್ಟರ್, ಬೋರ್ಡ್ ಆಫ್ ಗವರ್ನೆನ್ಸ್ ಮತ್ತೆ ಸರ್ಕಾರ ಅಂತಕ್ಕಂಥ ಆಪ್ಷನ್ ಗಳನ್ನ ಕೊಟ್ಟಿದ್ದಾನೆ. ನೋಡಿ, ಇಲ್ಲಿ ತನಕನು ನಾವು ಅಧ್ಯಯನಗಳನ್ನ ಮಾಡ್ಬೇಕಾರೆ ನಮಗೆ ಎಷ್ಟು ನಾಲೆಡ್ಜ್ ಇತ್ತು ಅಂದ್ರೆ IMF ಅಂತಕ್ಕಂಥದ್ದು ಬಂದ ತಕ್ಷಣನೇ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳ್ತಾ ಇದ್ವಿ. ಬಹಳಷ್ಟು ಬಾರಿ PC ಪ್ರಶ್ನೆ ಆಗಿರ್ತಕ್ಕಂಥದ್ದು IMF ಅಂತ ಬಂದ ತಕ್ಷಣ ನಾವು ಅದನ್ನ ಅಬ್ರಿವೇಶನ್ ಅನ್ನ ನಾವು ಗ್ಲಾನ್ಸ್ ಮಾಡ್ತಾ ಹೋಗ್ತೀವಿ. ಅದು ಬಿಟ್ರೆ ಇಲ್ಲಿ ಇದೇ ಜಾಗಕ್ಕೆ ಏನ್ ಮಾಡ್ಬಿಡ್ತಾರೆ, ಮನಿ ಅಂತ ಹಾಕಿಬಿಟ್ಟಿರ್ತಾರೆ, ಸ್ವಲ್ಪ ಕನ್ಫ್ಯೂಷನ್ ಮಾಡ್ತಾರೆ. ನೋಡ್ರಿ, ಇಲ್ಲಿ ಕನ್ನಡದಲ್ಲಿ ಹಣಕಾಸು ಅಂತ ಇದ್ದಾಗ ನಮ್ಮಲ್ಲಿ ಬೌದ್ಧಿಕವಾಗಿ ನಾವೇನ್ ಮಾಡ್ಬಿಡ್ತೀವಿ, ಫೀಲ್ ಮಾಡ್ಬಿಡ್ತೀವಿ ಇಂಟರ್ನ್ಯಾಷನಲ್ ಮನಿ ಫಂಡ್ ಅಂತ ಫೀಲ್ ಮಾಡ್ತಾ ಹೋಗ್ತೀವಿ. ಆದ್ರೆ ಅದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಕ್ಕಂಥದ್ದು. ನೋಡಿ, ಎಕನಾಮಿಕ್ ವರ್ಡ್ ಅಲ್ಲಿ ಹಣಕಾಸಿನ ನೀತಿ ಅಂತ ಬಂದಾಗ ಅದನ್ನ ನಾವು ಮನಿ ಪಾಲಿಸಿ ಅಂತ ಏನು ಕರೆಯಲ್ಲ, ನಾವು ಕರೀತಕ್ಕಂಥದ್ದು ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ಇಲ್ಲಿ ಜಾಗತಿಕ ಮಟ್ಟದಲ್ಲಿ ಇರೋದ್ರಿಂದ ಈ ಪದ ಒಂದು ಫಸ್ಟ್ ಗೊತ್ತಿರಬೇಕು. ನೋಡ್ರಿ, ಇದಕ್ಕೆ ಫಸ್ಟ್ ಈ ಕ್ವಶನ್ಸ್ಗೆ ಪೂರಕವಾದ ಜ್ಞಾನಗಳು ಯಾವ್ದಾವ್ದು ಅಂತ ಬಂದ್ರೆ, ಒಂದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಫಸ್ಟ್ ಇದು ಗೊತ್ತಿರಬೇಕು. ನೋಡ್ರಿ, IMF ಮೇಲೆ ಬಹುತೇಕ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿದಾಗ IMF ಯಾವಾಗ ಸ್ಥಾಪನೆ ಆಯ್ತು ಅಂತ ಕೇಳ್ತಾರೆ. ಫಸ್ಟ್ ಇದು ಗೊತ್ತಿರಬೇಕು, 27 ಡಿಸೆಂಬರ್ 1945 ಅಂತ ಹೇಳ್ಬೇಕು. IMF ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾರೆ, ವಾಷಿಂಗ್ಟನ್ DC ಯಲ್ಲಿದೆ. ವಾಷಿಂಗ್ಟನ್ DC ಯಲ್ಲಿದೆ. ನೋಡ್ರಿ, IMF ನ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಕೇಳ್ತಾನೆ, 190 ಅಂತ ಹೇಳ್ಬೇಕು. ಬಹುತೇಕ ವಿಶ್ವಸಂಸ್ಥೆಗಳನ್ನ ಅಧ್ಯಯನ ಮಾಡ್ಬೇಕಾದ್ರೆ ಆ 190ನೇ ಅಥವಾ ಈ ತರ ಪ್ರಶ್ನೆಗಳನ್ನ ಕೇಳ್ಬೋದು. 190 ಯಾವುದು ಅಂತಾನೆ ಕೇಳ್ಬೋದು. ನೋಡ್ರಿ, ವಿಶ್ವಸಂಸ್ಥೆಗೆ ಇರ್ತಕ್ಕಂಥ ಸದಸ್ಯ ರಾಷ್ಟ್ರಗಳೇ ಬೇರೆ, IMF ಇರ್ತಕ್ಕಂಥ ಸದಸ್ಯ ರಾಷ್ಟ್ರಗಳೇ ಬೇರೆ. IMF ನಲ್ಲಿ ಎಷ್ಟಿದಾವೆ ಅಂದ್ರೆ 190 ಇದಾವೆ. ಆರಂಭದಲ್ಲಿ ಎಷ್ಟಿದ್ವು ಅಂದ್ರೆ ಕೇವಲ 44 ಇದ್ವು. ಹಾಗಾದ್ರೆ 190ನೇ ದೇಶ ಯಾವುದು ಅಂತ ಕೇಳಿದ್ರೆ ಅಂಡೋರಾ ಅಂತ ಹೇಳ್ಬೇಕು. ನೋಡ್ರಿ, ಅಂಡೋರಾ ದೇಶ ಎಲ್ಲಿ ಬರ್ತದಂತ ಕೇಳ್ತಾರೆ, ಯಾವ ಖಂಡದಲ್ಲಿ ಬರ್ತದಂತ ಕೇಳಿದ್ರೆ ಇದು ಯುರೋಪ್ ಖಂಡದಲ್ಲಿ ಬರ್ತದೆ. ನೋಡಿ, ಅಂಡೋರದ ಮೇಲೆ ಒಂದು ಪ್ರಶ್ನೆ ಫ್ರೇಮ್ ಮಾಡ್ಬೋದು. ಜಗತ್ತಿನಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂತ ದೇಶ ಯಾವುದು ಅಂತ ಕೇಳಿದ್ರೆ ಅದು ಅಂಡೋರಕ್ಕೆ ಉತ್ತರ ಹಾಕ್ಬೇಕಾಗ್ತದೆ. ನೋಡ್ರಿ ಮಿತ್ರರೇ, ನೋಡ್ರಿ, ನಾವು ಭಾರತದ ಸಾಕ್ಷರತೆಯನ್ನ ನೋಡ್ತಾ ಇರ್ತೀವಿ ಅಥವಾ ಕರ್ನಾಟಕದ ಸಾಕ್ಷರತೆಯನ್ನ ನೋಡ್ತಾ ಇರ್ತೀವಿ. ಅದೇ ರೀತಿ ಏನಾದ್ರೂ ಪ್ರಶ್ನೆಯನ್ನ ಫ್ರೇಮ್ ಮಾಡಿದ್ರೆ ಅಂಡೋರದ ಮೇಲೆ ಏನ್ ಪ್ರಶ್ನೆಗಳನ್ನ ಫ್ರೇಮ್ ಮಾಡ್ಬೋದು ಅಂದ್ರೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದಿದ ದೇಶ, 100ಕ್ಕೆ 100 ಸಾಕ್ಷರತೆ ಐತೆ ನೋಡ್ರಿ. ಈ ದೇಶ ಅಂಡೋರಾ ದೇಶ ಅಂತಕ್ಕಂಥದ್ದು ಯುರೋಪ್ ಖಂಡದಲ್ಲಿ ಬರ್ತದೆ. ನಮ್ ಬೇಸಿಕ್ ನಾಲೆಡ್ಜ್ ಅಲ್ಲಿ ಇಷ್ಟೆಲ್ಲ ಕವರ್ ಆಗಿರ್ತದೆ. ಆದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಹುಡುಕಿದ್ರೆ ಸ್ವಲ್ಪ ಗೊಂದಲ ಆಗ್ತದೆ. ನೋಡ್ರಿ, ಸಾಮಾನ್ಯ ಮಟ್ಟದಲ್ಲಿ ಈ ಅಂಶಗಳು ಅಥವಾ ನಿಮಗೆ ನಾಳೆ ಇನ್ನೂ ಗೊತ್ತಿರ್ಬೋದು, ಇನ್ನೂ ನಾಲೆಡ್ಜ್ ಇರ್ಬೋದು. IMF ಮತ್ತೆ ವರ್ಲ್ಡ್ ಬ್ಯಾಂಕ್ ಅಂತ ಬರ್ತಾವ ನಮ್ಮಲ್ಲಿ. ವರ್ಲ್ಡ್ ಬ್ಯಾಂಕ್, IMF ಮತ್ತೆ ವರ್ಲ್ಡ್ ಬ್ಯಾಂಕ್ಗಳು ನಾವು ಬ್ರಿಟನ್ ವುಡ್ಸ್ ಸಮಾವೇಶದ ಅವಳಿ ಸಂಸ್ಥೆಗಳು ಅಂತ ಕರಿತೀವಿ. ಬ್ರಿಟನ್ ವುಡ್ಸ್, ಈ ಬ್ರಿಟನ್ ವುಡ್ಸ್ ಸಮಾವೇಶ ಇದೆಯಲ್ಲ, ಇಡೀ ವಿಶ್ವದಲ್ಲಿ ಹಣದ ಪರಿವರ್ತನೆಯನ್ನ ತರಲಿಕ್ಕೆ ಯಾವ ಒಪ್ಪಂದ ಆಯ್ತು ಅಂದ್ರೆ ಅದನ್ನ ಬ್ರಿಟ್ಸ್ ಒಪ್ಪಂದ ಅಥವಾ ಬ್ರಿಟ್ಸ್ ಸಮಾವೇಶಗಳು ಅಂತ ಕರಿತೀವಿ. ನೋಡ್ರಿ, ಇದು ನಡೆದದ್ದು 1944. ಈ ಬ್ರಿಟ್ಸ್ ಅಂದ್ರೆ
ಬ್ರಿಟನ್ ವುಡ್ಸ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ವಿಶ್ವದ ಅರ್ಥವ್ಯವಸ್ಥೆಯನ್ನ, ಅಂದ್ರೆ ಎರಡನೇ ಮಹಾಯುದ್ಧದ ನಂತರ ಅರ್ಥವ್ಯವಸ್ಥೆಯನ್ನ ವಿಶೇಷವಾಗಿ ಏನ್ ಮಾಡ್ಬೇಕಿತ್ತು, ಸೊ ಒಂದು ಸ್ಥಿಮಿತತೆಗೆ ತರಬೇಕನ್ನೋ ಒಂದು ಮೂಲ ಉದ್ದೇಶದಿಂದ ಸೊ ನಾವು ಬ್ರಿಟನ್ ವುಡ್ ಸಮಾವೇಶವನ್ನ ಮಾಡ್ತೀವಿ. ಈ ಬ್ರಿಟನ್ ವುಡ್ ಸಮಾವೇಶದ ಅವಳಿ ಸಂಸ್ಥೆಗಳು ಒಂದು ವರ್ಲ್ಡ್ ಬ್ಯಾಂಕ್, ಇನ್ನೊಂದು IMF. ಇದು ಗೊತ್ತಿರಲಿ, ಮತ್ತೆ ಸಪರೇಟ್ ಕ್ಲಾಸ್ಗಳಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ IMF ನ ಪ್ರಮುಖ ಕಾರ್ಯಾಂಗ ಯಾವುದು ಅಂತ ಕೇಳಿದಾನೆ ಪ್ರಶ್ನೆಯನ್ನ. ನೋಡ್ರಿ, ಇವೆಲ್ಲ ನಮಗೆ ಗೊತ್ತಿದ್ರು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಎಕ್ಸಿಕ್ಯೂಟಿವ್ ಬೋರ್ಡ್ ಅಂತಕ್ಕಂಥದ್ದು ಅಂದ್ರೆ ಕಾರ್ಯಕಾರಿ ಆಡಳಿತವನ್ನ ನೋಡ್ತಕ್ಕಂಥದ್ದು. ಇಲ್ಲಿ ಕಾರ್ಯಾಂಗ ಯಾವುದು ಅಂತ ಪರ್ಟಿಕ್ಯುಲರ್ ಕೇಳಿದಾನೆ. ಸೊ ಹಾಗಾದ್ರೆ ಇದು ಅಲ್ಲ. ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತಕ್ಕಂಥದ್ದು, ನೋಡ್ರಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಅಲ್ಲಿ ಸದಸ್ಯ ರಾಷ್ಟ್ರಗಳಲ್ಲಿ ಏನಿದಾರಲ್ಲ ಇವರಿಂದನೇ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿರ್ತಾರೆ. ಸೊ ಇದು ಕೂಡ ಅಲ್ಲ. ಸೊ ಬೋರ್ಡ್ ಆಫ್ ಗವರ್ನೆನ್ಸ್ ಅಂತಕ್ಕಂಥದ್ದು, ನೋಡ್ರಿ, ಕಾರ್ಯಾಂಗ ಯಾವುದು ಅಂತ ಕೇಳಿದ್ರೆ ಬೋರ್ಡ್ ಆಫ್ ಗವರ್ನೆನ್ಸ್ ಅಂತ ಹೇಳ್ಬೇಕು. ನೋಡಿ, ಈ ಬೋರ್ಡ್ ಆಫ್ ಗವರ್ನೆನ್ಸ್ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಕಾನ್ಸೆಪ್ಟ್. ಈ ಬೋರ್ಡ್ ಆಫ್ ಗವರ್ನೆನ್ಸ್ ಆನ್ಸರ್ ರೈಟ್ ಆಗ್ತದೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳನ್ನ ತಗೊಳ್ಳೋಣ. ಈ ಬೋರ್ಡ್ ಆಫ್ ಗವರ್ನೆನ್ಸ್ ಅಂತಕ್ಕಂಥದ್ದು ಎರಡು ಸಮಿತಿಗಳ ಮಾತುಗಳನ್ನ ಕೇಳ್ತದೆ. ಒಂದು IMFC ಅಂತ ಹೇಳ್ತೀವಿ, ಇನ್ನೊಂದು ಅಭಿವೃದ್ಧಿ ಆಡಳಿತ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಇಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫೈನಾನ್ಸ್ ಕಮಿಟಿ ಮತ್ತೆ ಅಭಿವೃದ್ಧಿ ಕಮಿಟಿ ಅಂತಕ್ಕಂಥದ್ದು ಏನಿದೆಯಲ್ಲ, ಇವುಗಳ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಭಾರವನ್ನ ಈ ಬೋರ್ಡ್ ಆಫ್ ಗವರ್ನೆನ್ಸ್ ಅಂತಕ್ಕಂಥದ್ದು ಮಾಡ್ತದೆ. ಇಲ್ಲಿ IMFC ಅಂತಕ್ಕಂಥದ್ದು ಇದೆಯಲ್ಲ, ಇದು 24 ಸದಸ್ಯರನ್ನ ಒಳಗೊಂಡಿರ್ತದೆ. ಸೊ ಇಲ್ಲಿ ಅಭಿವೃದ್ಧಿ ಕಮಿಟಿ ಅಂತ ಏನಿದೆ, ಡೆವಲಪ್ಮೆಂಟ್ ಕಮಿಟಿ ಇದೆಯಲ್ಲ, ಇದು 25 ಜನ ಸದಸ್ಯರನ್ನ ಒಳಗೊಂಡಿರ್ತದೆ. ನೋಡ್ರಿ, ಕಾರ್ಯಾಂಗ ಅಂತ ಪರ್ಟಿಕ್ಯುಲರ್ ಪ್ರಶ್ನೆ ಕೇಳಿರೋದ್ರಿಂದ ಬೋರ್ಡ್ ಆಫ್ ಗವರ್ನೆನ್ಸ್ ಅಂತಾನೆ ಉತ್ತರ ಕೊಡಬೇಕು. ಸೊ ಇದಕ್ಕೆ ವಿಶೇಷವಾಗಿ ರೈಟ್ ಆನ್ಸರ್ ಯಾವ್ದಾಗ್ತದೆ, ಬೋರ್ಡ್ ಆಫ್ ಗವರ್ನೆನ್ಸ್ ಆಗ್ತದೆ. ಇದು ಮೊದಲ ಪ್ರಶ್ನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಶೇಷವಾಗಿ ಪಟ್ಟಿ 1 ಪಟ್ಟಿ 2 ಹೊಂದಿಸಿ. ಈ ತರ ಬಹುತೇಕ ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ. ನೋಡ್ರಿ, ಪಟ್ಟಿ 1 ಪಟ್ಟಿ 2 ಸೊ ಹೊಂದಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಪಟ್ಟಿ 1 ಏನಿದೆಯಲ್ಲ, ಈ ಅಂಶಗಳು ಇದರಲ್ಲಿ ಯಾವಕ್ಕೆ ಪೂರಕವಾಗಿದಾವೆ ಅಂತಕ್ಕಂಥದ್ದು ಗೊತ್ತಿರ್ಬೇಕು. ಬಹುತೇಕ ಮುಕ್ತ ವ್ಯಾಪಾರ ಪ್ರದೇಶ ಅಂದ್ರೆ, ಸೊ ನಿಮಗೆ ಗೊತ್ತಿರಬೇಕು ಮುಕ್ತ ವ್ಯಾಪಾರ ಅಂದ್ರೆ ಏನು ಅನ್ನೋದು ಗೊತ್ತಿದ್ರೆ ಇದಕ್ಕೆ ಆನ್ಸರ್ ಮಾಡಬಹುದು. ಅಥವಾ ಕಸ್ಟಮ್ಸ್ ಒಕ್ಕೂಟ ಅಂತಕ್ಕಂಥದ್ದು, ಅಥವಾ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಯಾವ ಚಿತ್ರಣಗಳಿರ್ತದೆ, ಮತ್ತೆ ಯುರೋಪಿಯನ್ ಒಕ್ಕೂಟದಲ್ಲಿ ಯಾವ ಅಂಶಗಳು ಅಡಕವಾಗಿರ್ತವೆ ಅಂತಕ್ಕಂಥದನ್ನ ಸೊ ನಾವು ಈ ಬಿ ಪಟ್ಟಿಯಲ್ಲಿ ನಾವು ಗ್ಲಾನ್ಸ್ ಮಾಡ್ಬೇಕಾಗ್ತದೆ. ನೋಡ್ರಿ, ಮುಕ್ತ ವ್ಯಾಪಾರ ಅಂದ್ರೆ ಸೊ ಅಲ್ಲಿಗೆ ಸೊ ಒಂದು ರಾಷ್ಟ್ರದೊಳಗೆ ಸೊ ಸರಕು ಮತ್ತು ಸೇವೆಗಳು ಆಮದು ಮತ್ತು ರಫ್ತಾಗ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಯಾವುದೇ ಸುಂಕಗಳು ಅಥವಾ ತೆರಿಗೆಗಳನ್ನ ವಿಧಿಸದೇ ಇರ್ತಕ್ಕಂಥದ್ದು ಸಂಬಂಧಪಟ್ಟ ರಾಷ್ಟ್ರಗಳು ಮಾಡ್ತಾ ಇದ್ರೆ ಅದನ್ನ ಮುಕ್ತ ವ್ಯಾಪಾರ ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಗಳನ್ನ ನೋಡ್ತಾ ಹೋಗೋಣ. ವ್ಯಾಪಾರ ಹಾಗೂ ಉತ್ಪಾದನಾಂಗಗಳ ಚಲನೆಗೆ ನಿರ್ಬಂಧವಿಲ್ಲ ಅಂತ ಇದೆ. ಸೊ ಇದು ಆನ್ಸರ್ ಅಲ್ಲ. ನೆಕ್ಸ್ಟ್, ವ್ಯಾಪಾರ ಮುಕ್ತ ಹಾಗೂ ಯಾವುದೇ ಕಸ್ಟಮ್ಸ್ ಸುಂಕಗಳಿಲ್ಲ ಅಂತ ಕೇಳಿದಾನೆ. ನಾನು ಅವಾಗ್ಲೇ ಹೇಳಿದೆ, ಮುಕ್ತ ವ್ಯಾಪಾರ ಅಂದ್ರೆ ಯಾವುದೇ ಸುಂಕಗಳು ಮತ್ತು ಕಸ್ಟಮ್ಸ್ ಗಳನ್ನ, ಅಥವಾ ಕಸ್ಟಮ್ಸ್ ಇಸ್ ನಥಿಂಗ್ ಬಟ್ ನಾವು ಸುಂಕಗಳು ಅಂತ ಕರಿತೀವಿ. ಸೊ ಇವುಗಳನ್ನ ಏನ್ ಮಾಡಲ್ಲ, ವಿಧಿಸೋಲ್ಲ. ಹಾಗಾದ್ರೆ ಒಂದಕ್ಕೆ ಸರಿಯಾದ ಉತ್ತರ ಬಿ ಆಗಿರ್ತದೆ. ಫಸ್ಟ್ ಇದು ಕಾನ್ಸೆಪ್ಟ್ ಗೊತ್ತಿರ್ಬೇಕು. ನೆಕ್ಸ್ಟ್, 3ನೇ ಆಪ್ಷನ್ ನೋಡೋ ಟೈಮ್ ಇರಲ್ಲ. ಯಾಕಂದ್ರೆ ನೋಡ್ರಿ, 100 ಪ್ರಶ್ನೆ ಪತ್ರಿಕೆಗಳನ್ನ ಎದುರಿಸ್ಬೇಕಾದ್ರೆ ನಮಗೆ ಸಾಮಾನ್ಯವಾಗಿ ಏನಾಗಿರ್ತದೆ, ಸಮಯದ ಅಭಾವ ಇರ್ತದೆ. ಸಿಕ್ಕ ತಕ್ಷಣ ರೈಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗ್ತದೆ. ಕಸ್ಟಮ್ಸ್ ಒಕ್ಕೂಟ ಅಂತ ಕರಿತೀವಿ. ಕಸ್ಟಮ್ಸ್ ಒಕ್ಕೂಟ ಇಸ್ ನಥಿಂಗ್ ಬಟ್ ಸುಂಕ. ಸೊ ಸುಂಕದ ಒಕ್ಕೂಟ ರಾಷ್ಟ್ರಗಳಲ್ಲಿ ಯಾವ ರೀತಿ ವ್ಯಾಪಾರ ಇರ್ತದೆ ಗೊತ್ತಾಗ್ಬಿಡ್ತದೆ. ಇದು ನೋಡಿದ ತಕ್ಷಣ ಇದು ವ್ಯಾಪಾರದ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತ, ಇಂಟರ್ನ್ಯಾಷನಲ್ ಟ್ರೇಡ್ಸ್ ಬಗ್ಗೆ ಇರ್ತಕ್ಕಂಥ ಕಾನ್ಸೆಪ್ಟ್. ಕಸ್ಟಮ್ಸ್ ಒಕ್ಕೂಟ ಅಂದ್ರೆ ಸುಂಕಗಳ ಒಕ್ಕೂಟ. ಯಾವ ರಾಷ್ಟ್ರಗಳು ಸುಂಕಗಳ ಒಕ್ಕೂಟಕ್ಕೆ ಒಳಪಟ್ಟಿರ್ತಾವಲ್ಲ ಆ ರಾಷ್ಟ್ರಗಳ ನಡುವೆ ಏನಾಗಿರಲ್ಲ, ತೆರಿಗೆಗಳನ್ನ ನಾವು ಕಟ್ಟೋಂಗಿರಲ್ಲ ಅಂತಕ್ಕಂಥದ್ದು ಗೊತ್ತಿರ್ಬೇಕು. ನೋಡಿ, ಸೊ ಇಲ್ಲಿ ವ್ಯಾಪಾರ ಹಾಗೂ ಉತ್ಪಾದನಾಂಗಗಳ ಚಲನೆಗೆ ನಿರ್ಬಂಧವಿಲ್ಲ, ಅದಕ್ಕೂ ಸಂಬಂಧನೇ ಇಲ್ಲ. ಸೊ ವ್ಯಾಪಾರ ಇದು ಮುಗಿದೋಗ್ಬಿಟ್ಟಿದೆ, ಬಿ ಆಪ್ಷನ್ ಬೇಡ ಅದು. ನೆಕ್ಸ್ಟ್, ಸಿ ಆಪ್ಷನ್, ಸದಸ್ಯರ ಮೇಲೆ
ಸುಂಕವಿಲ್ಲ, ಸದಸ್ಯರಲ್ಲದವರ ಮೇಲೆ ಸುಂಕವಿದೆ. ನೋಡಿ, ನಾ ಮುಂಚೆನೆ ಹೇಳಿದೆ, ಒಕ್ಕೂಟ ಅಂದ್ರೆ ಸೊ ಇಲ್ಲಿ ಏನ್ ಮಾಡಿರ್ತಾರೆ, ಆ ಸುಂಕಗಳಿಗೆ ಸಂಬಂಧಪಟ್ಟಂತೆ ಒಂದು ರಾಷ್ಟ್ರಗಳು ಮತ್ತೊಂದು ರಾಷ್ಟ್ರಗಳ ನಡುವೆ ಏನ್ ಮಾಡ್ಕೊಂಡಿರ್ತವೆ, ಸೊ ವ್ಯಾಪಾರ ಒಪ್ಪಂದಗಳನ್ನ ಮಾಡ್ಕೊಂಡಿರ್ತವೆ. ಅವುಗಳನ್ನ ಒಕ್ಕೂಟ ಅಂತ ಕರಿತಿರ್ತೀವಿ. ಆ ಒಕ್ಕೂಟ ರಾಷ್ಟ್ರಗಳ ನಡುವೆ ಸೊ ಆಮದು ಮತ್ತೆ ರಫ್ತಿನ ಮೇಲೆ ಯಾವುದೇ ಸುಂಕಗಳನ್ನ ವಿಧಿಸಲ್ಲ, ಅಥವಾ ಇವರ ಸದಸ್ಯ ರಾಷ್ಟ್ರಗಳ ಅಥವಾ ಒಕ್ಕೂಟಗಳನ್ನ ಬಿಟ್ಟು ಬೇರೆ ಕಡೆ ಏನಾದ್ರೂ ಇದ್ರೆ ಸುಂಕಗಳನ್ನ ವಿಧಿಸ್ತಾರೆ. ಹಾಗಾದ್ರೆ ಎರಡನೇದಕ್ಕೆ ಸರಿಯಾದ ಉತ್ತರ ಸಿ. ಸದಸ್ಯರ ಮೇಲೆ ಸುಂಕವಿಲ್ಲ, ಸದಸ್ಯರಲ್ಲದವರ ಮೇಲೆ ಸುಂಕವಿದೆ. ಹೌದು, ಇದು ನೋಡ್ರಿ, ಈ ಕಾನ್ಸೆಪ್ಟ್ ಗಳನ್ನ ನೋಡ್ಬೇಕು. ನೆಕ್ಸ್ಟ್, ಈಗ ನಮಗೆ ಬಿ ಮತ್ತೆ ಸಿ ಹೋಗಿರೋದ್ರಿಂದ ಸ್ವಲ್ಪ ಫಾಸ್ಟ್ ಮೂವ್ಮೆಂಟ್ ಗಳನ್ನ ಮಾಡ್ಬೇಕು. ಸಾಮಾನ್ಯ ಮಾರುಕಟ್ಟೆ ಅಂತ ಕೇಳಿದಾನೆ. ಹಾಗಾದ್ರೆ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಯಾವ ಚಿತ್ರಣ ಇರ್ತದೆ? ನೋಡ್ರಿ, ಯಾವುದೇ ಒಂದು ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮತ್ತು ಉತ್ಪಾದನಾಂಗಗಳ ಚಲನೆಗೆ ನಿರ್ಬಂಧವಿಲ್ಲ ಅಂತಕ್ಕಂಥದ್ದು ಇದೆಯಲ್ಲ, ಸೊ ಇದು ನಮಗೆ ಮೂರನೇ ಆಪ್ಷನ್ಸ್ ರೈಟ್ ಆಗುತ್ತೆ. ಅದೇ ಸೊ ಹಾಗಾದ್ರೆ ಉಳಿದಿರ್ತಕ್ಕಂಥ ಆಪ್ಷನ್ ಅನ್ನ ನೋಡೋ ಅವಶ್ಯಕತೆ ಇರಲ್ಲ, ಆದ್ರೂ ಕೂಡ ಅನಾಲಿಟಿಕ್ ಮೆಥಡ್ ಅಲ್ಲಿ ಕಲಿಬೇಕಾದ್ರೆ ಸ್ವಲ್ಪ ಗೊತ್ತಿರ್ಬೇಕು. ಯುರೋಪಿಯನ್ ಒಕ್ಕೂಟ ಅಂದ್ರೆ ಏಕೀಕರಣದ ಮುಂದುವರೆದ ಅಂತ ಹೇಳ್ತೀವಿ. ಅಂದ್ರೆ ಯುರೋಪಿಯನ್ ಒಕ್ಕೂಟದ ವ್ಯಾಪಾರ ಹೆಂಗಿತ್ತು ಅಂದ್ರೆ ಅದು ಮುಂದಿನ ಎಲ್ಲ ಆಲೋಚನೆಗಳನ್ನ ಒಳಗೊಂಡಿತ್ತು ಅಂತಕ್ಕಂಥದನ್ನ ನಾವು ಗ್ಲಾನ್ಸ್ ಮಾಡಿ ಉತ್ತರಗಳನ್ನ ಹಾಕ್ಬೇಕು. ಅಟ್ಲೀಸ್ಟ್ ನಮಗೆ 2 ಆನ್ಸರ್ ಗೊತ್ತಾದ್ರೆ ಆಪ್ಷನ್ಸ್ ಗಳನ್ನ ನೋಡಿ ನಾವೇನ್ ಮಾಡ್ಬೋದು, ಕ್ಲಿಕ್ ಮಾಡ್ಬೋದು. ಇಲ್ಲಿ 1ಕ್ಕೆ ಸರಿಯಾದ ಉತ್ತರ ಬಿ ಆಗಿರ್ತದೆ, 2ಕ್ಕೆ ಸರಿಯಾದ ಉತ್ತರ ಸಿ ಆಗಿರ್ತದೆ, 3ಕ್ಕೆ ಎ ಆಗಿರ್ತದೆ, 4ಕ್ಕೆ 4 ಸರಿಯಾಗಿರ್ತದೆ ಅಂತಕ್ಕಂಥದ್ದು ಸೊ ನಿಮಗೆ ಗೊತ್ತಿರಬೇಕು. ಸೊ ಈ ರೀತಿ ನಾವು ಅಧ್ಯಯನಗಳನ್ನ ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಜೋಡಿಗಳನ್ನ ಓದಿ ಮತ್ತು ಸರಿಯಾಗಿ ಹೊಂದಿಕೆಯಾಗದಿಲ್ಲದಿರುವುದನ್ನು ನೋಡ್ರಿ. ಕನ್ನಡ ಸ್ಪಷ್ಟತೆ ಗೊತ್ತಿರ್ಬೇಕು ನೋಡ್ರಿ. ಇಲ್ಲಿ ನಾವು ಅವಸರ ಬಿದ್ರೆ ಪ್ರಶ್ನೆ ಪತ್ರಿಕೆಗಳನ್ನ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆಪ್ಷನ್ ಅಲ್ಲಿ ಇರ್ತಕ್ಕಂಥವು ರೈಟ್ ಆನ್ಸರ್ ಗಳಿರ್ತವೆ. ಅವ್ರು ಏನ್ ಮಾಡಿರ್ತಾರೆ, ಒಂದಕ್ಕೆ ಆಗದಿಲ್ಲದಿರುವುದನ್ನು ನೋಡ್ರಿ. ಸರಿ ಯಾವುದಿಲ್ಲ ಅಂತ ಕೇಳಿದ್ರೆ ಆಗ್ಬಿಡೋದು, ಆದ್ರೆ ನಮ್ಮನ್ನ ಕನ್ಫ್ಯೂಷನ್ ಮಾಡ್ತಾ ಇರ್ತಾವೆ ಅವಳು. ಹೊಂದಿಕೆ ಆಗದಿಲ್ಲದಿರುವುದನ್ನು ಅಂತ ಕೇಳಿದಾನೆ ಅಂದ್ರೆ ಯಾವ ಸರಿ ಇಲ್ಲ ಅನ್ನೋದನ್ನ ಅವ್ನು ಈ ತರ ಪದವನ್ನು ಬಳಸಿದಾನೆ ನೋಡ್ರಿ. ಓದಿ ಮತ್ತು ಸರಿಯಾಗಿ ಹೊಂದಿಕೆ ಆಗದಿಲ್ಲದಿರುವುದನ್ನು ಸರಿಯಾಗಿ ಅಂತ ಕೇಳಿರ್ತಾನೆ. ಆಪ್ಷನ್ 1 ಸರಿ ಇರ್ತದ್ರಿ, ಆಪ್ಷನ್ 2 ಸರಿ ಇರ್ಬೋದು, ಆಪ್ಷನ್ 3 ಸರಿ ಇರ್ಬೋದು, ಆಪ್ಷನ್ 4 ಸರಿ ಇರ್ಬೋದು. ಆದ್ರೆ ಅಲ್ಲಿ ಮುಂದೆ ಏನು ಕೇಳನಲ್ಲ, ಪರ್ಟಿಕ್ಯುಲರ್ ಏನಿದೆಯಲ್ಲ ಆಬ್ಜೆಕ್ಟ್, ಅದನ್ನೇ ಹಿಡ್ಕೊಂಡು ನಾವು ಅಧ್ಯಯನಗಳನ್ನ ಮಾಡ್ಬೇಕು, ಒಂದು ಅಂಕ ಬರ್ಬೇಕಂದ್ರೆ. ಸೊ ವಿನಿಮಯ ದರ ವಿಧಾನ ಮತ್ತು ಅದರ ವಿವರಣೆಗಳನ್ನ ನಾವು ಸವಿಸ್ತಾರವಾಗಿ ಅಧ್ಯಯನಗಳನ್ನ ಮಾಡ್ಬೇಕು. ನೋಡಿ, ವಿನಿಮಯ ದರ ವಿಧಾನಗಳಲ್ಲಿ ವಿಶೇಷವಾಗಿ ನಮಗೆ ವಿನಿಮಯ ದರ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಗೊತ್ತಿದೆ. ನೋಡಿ, ವಿನಿಮಯ ದರ ವಿಧಾನದಲ್ಲಿ ಇನ್ನೊಂದು ರೂಪದಲ್ಲಿ ಕರೆನ್ಸಿಯ ಬೆಲೆ ಅಂತ ಹೇಳಿದ್ರೆ, ಒಂದು ಕರೆನ್ಸಿಯ ಬೆಲೆ ನೋಡ್ರಿ. ವಿನಿಮಯ ದರ ಎಕ್ಸ್ಚೇಂಜ್ ರೇಟ್ ಅಂತಕ್ಕಂಥದ್ದು ಏನ್ ಹೇಳ್ತದೆ ಅಂದ್ರೆ, ಸೊ ಇಟ್ ಇಸ್ ದ ಒನ್ ಆಫ್ ದ ಪಾರ್ಟ್ ಆಫ್ ಕರೆನ್ಸಿ ಅಂತ ಹೇಳ್ತೀವಿ ನಾವು. ಹಾಗಾಗಿ ಇನ್ನೊಂದು ರೂಪ ಇದೆ ಅದಕ್ಕೆ ಅಂತಕ್ಕಂಥದ್ದು, ಇಟ್ ಇಸ್ ದ ರೈಟ್ ಆನ್ಸರ್. ನೋಡಿ, ಸ್ಥಗಿತಗೊಳಿಸಿದ ವಿನಿಮಯ ದರ ಅಂದ್ರೆ ಸೊ ವಿಶೇಷವಾಗಿ ವಿನಿಮಯ ದರವನ್ನ ಕುರಿತು ಯುಕ್ತವಾಗಿ ಉತ್ತಮ ಕಲ್ಪನೆ ಅಂದ್ರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದೊಂದಿಗೆ ವಿಶೇಷವಾಗಿ ವ್ಯಾಪಾರ ವಹಿವಾಟುಗಳು ಅಥವಾ ಎಕ್ಸ್ಚೇಂಜ್ ಗಳನ್ನ ಮಾಡ್ಬೇಕಾದ್ರೆ ಸೊ ಅದಕ್ಕೆ ಸ್ಥಗಿತಗೊಳಿಸಿರ್ಬೇಕು. ಅದು ಒಂದು ಉತ್ತಮ ಕಲ್ಪನೆ ಅಂತಕ್ಕಂಥದ್ದಿದೆ, ಇದು ಸರಿಯಾಗಿದೆ. ಸೊ ನೆಕ್ಸ್ಟ್, ಬದಲಾಗುವ ವಿನಿಮಯ ದರದಲ್ಲಿ ವಿನಿಮಯ ದರ ಕಡಿಮೆ ನಿಶ್ಚಿತತೆಯನ್ನ ಹೊಂದಿರ್ತದೆ. ಅಂದ್ರೆ ಯಾವಾಗ್ಲೂ ಕೂಡ ಸೊ ನಾವೇನಾಗ್ತೀವಿ, ಬದಲಾಗ್ಬೇಕಾರೆ ಸೊ ಯಾವಾಗ್ಲೂ ಚೇಂಜಸ್ ಗಳಾಗ್ಬೇಕಾದ್ರೆ ಸೊ ಅಲ್ಲಿ ವಿನಿಮಯ ದರದಲ್ಲೂ ಕೂಡ ಏನಾಗ್ತದೆ, ನಿಶ್ಚಿತತೆಯನ್ನ ಕಾಪಾಡ್ಕೋಬೇಕು. ಹಾಗಾಗಿ 3ನೇ ಆಪ್ಷನ್ ಕೂಡ ರೈಟ್ ಆಗ್ತದೆ. ಸೊ ಉಳಿದಿರ್ತಕ್ಕಂಥದ್ದು ಇನ್ನೊಂದಿದೆ, ಮುಂಗಡ ಪೇಟೆಯಲ್ಲಿ ತಗ್ಗಿದ ನಿಶ್ಚಿತತೆ ವಿನಿಮಯ ಪೇಟೆ ಅಂತ ಹೇಳಿದರೆ ಇದು ಆಪ್ಷನ್ ರಾಂಗ್ ಆಗ್ತದೆ. ಸೊ ಮುಂಗಡ ಪೇಟೆಯಲ್ಲಿ ತಗ್ಗಿದ ನಿಶ್ಚಿತತೆ ಇರಲ್ಲ. ಅಲ್ಲಿ ಮುಂಗಡ ಪೇಟೆಯಲ್ಲಿ ಅದು ನಿಶ್ಚಿತತೆಗೆ ಯಾವತ್ತು ಫ್ಲೆಕ್ಸಿಬಿಲಿಟಿ ಇರಲ್ಲ. ಅದೇನಾಗಿರ್ತದೆ, ಗ್ರೌತ್ ಆದ್ರೂ ಇರ್ಬೋದು, ಅಥವಾ ಅದು ಡಿಕ್ರೀಸ್ ಆದ್ರೂ ಆಗಿರ್ಬೋದು, ಅಥವಾ ಇನ್ಕ್ರೀಸ್ ಆದ್ರೂ ಆಗಿರ್ಬೋದು. ಅದು ಯಾವಾಗ್ಲೂ ಕೂಡ ಏನಾಗಿರಲ್ಲ, ಫ್ಲೆಕ್ಸಿಬಿಲಿಟಿಯನ್ನ ಹೊಂದಿರಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ಇದು ನೋಡ್ರಿ, ಇದು ತಪ್ಪಾಗಿದೆ, ಆದ್ರೆ ಈ ಪ್ರಶ್ನೆಗೆ ಉತ್ತರ ಸರಿಯಾಗಿದೆ. ಗಮನಿಸ್ಬೇಕು, ಈ ತರ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು ತಪ್ಪಿದೆ, ಆದ್ರೆ ಇದು ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ಅವನೇನ್ ಕೇಳಿರ್ತಾನಲ್ಲ ಅದಕ್ಕೆ ಆನ್ಸರ್ ಗಳನ್ನ ಮಾಡ್ಬೇಕು ಅಂತಕ್ಕಂಥದ್ದು ಸೊ ಗೊತ್ತಿರ್ಲಿ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಅಪಮೌಲ್ಯವು ಪ್ರಾರಂಭದಲ್ಲಿ ಸಂದಾಯ ಶಿಲ್ಕಿನ ನೋಡ್ರಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಸಂದಾಯ ಶಿಲ್ಕು ಮೇಲೆ ಅಂದ್ರೆ ವ್ಯಾಪಾರ ವಹಿವಾಟುಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಈ ತರ ಬಹುತೇಕ ಪ್ರಶ್ನೆ ಪತ್ರಿಕೆಗಳು ಮುಂಬರುವ ಸಿಟಿಗೆ ಈ ತರ ಪ್ರಶ್ನೆ ಪತ್ರಿಕೆಗಳು ಗೊಂದಲಗಳಾಗ್ತದೆ. ಅಪಮೌಲ್ಯವು ಪ್ರಾರಂಭದಲ್ಲಿ ಸಂದಾಯ ಶಿಲ್ಕಿನ ಮೇಲೆ ಕೆಟ್ಟ ಪರಿಣಾಮ ಉಂಟು ಮಾಡ್ತದೆ. ಸೊ ನೋಡ್ರಿ, ಸೊ ಇದಾದ ನಂತರ ಮತ್ತು ನಂತರ ಸುಧಾರಿಸುತ್ತದೆ, ಈ ಪರಿಣಾಮವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾ ಇದ್ದಾನೆ. ನೋಡ್ರಿ, ಅಪಮೌಲ್ಯೀಕರಣ ಡಿವ್ಯಾಲ್ಯೂಯೇಷನ್ಸ್
ಹಣದ ಅಮಾನ್ಯೀಕರಣ ಬೇರೆ, ಹಣದ ಅಪಮೌಲ್ಯೀಕರಣ ಬೇರೆ. ಸೊ ಡಿಮಾನಿಟೈಸೇಷನ್ ಬೇರೆ, ಡಿವ್ಯಾಲ್ಯೂಯೇಷನ್ ಬೇರೆ. ಸೊ ಇಲ್ಲಿ ಡಿವ್ಯಾಲ್ಯೂಯೇಷನ್ ಬಗ್ಗೆ ಮಾತಾಡ್ತಾ ಇದ್ದಾನೆ, ಮತ್ತೆ ಸಂದಾಯ ಶಿಲ್ಕಿನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಸಂದಾಯ ಶಿಲ್ಕು ಅಂತ ಬಂದ ತಕ್ಷಣ ನಿಮ್ಗೆ ಅಂದ್ಕೋಬೇಕು, ಎರಡು ರಾಷ್ಟ್ರಗಳ ನಡುವೆ, ಅಂದ್ರೆ ಯಾವುದೇ ಒಂದು ರಾಷ್ಟ್ರವು ಸೊ ಜಗತ್ತಿನ ಇತರ ರಾಷ್ಟ್ರಗಳೊಂದಿಗೆ ನಡೆಸಿದ ಎಲ್ಲ ಆರ್ಥಿಕ ವ್ಯವಹಾರಗಳ ಒಂದು ಸವಿಸ್ತಾರ ಪಟ್ಟಿಗೆ ನಾವು ಸಂದಾಯ ಬಾಕಿ ಅಂತ ಕರಿತೀವಿ. ನೀವು ಅಧ್ಯಯನಗಳನ್ನ ಮಾಡ್ಬೇಕಾದ್ರೆ ಸಂದಾಯ ಬಾಕಿ ಅಂತ ಬಂದಾಗ ನಿಮಗೆ ಫಸ್ಟ್ ಪಾಯಿಂಟ್ ನೆನಪಿರಬೇಕು, ಇಲ್ಲಿ ಒಂದು ಕರು ಬರ್ತದೆ, ಆ ಕರುವನ್ನ ನೆನ್ಪಿಟ್ರು ಕೂಡ ಈಸಿಯಾಗಿ ನಾವು ಆನ್ಸರ್ಗಳನ್ನ ಮಾಡ್ಬೋದು. ಹಾಗಾದ್ರೆ ಈ ಸಂದಾಯ ಬಾಕಿಯನ್ನ ನಾವು ನೋಡ್ತಾ ಹೋದಾಗ ಇಲ್ಲಿ ನೋಡ್ರಿ, ಸೊ ವಿಶೇಷವಾಗಿ ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂತ ಕೇಳಿದ್ರೆ ಸೊ ಜೆ ಕರ್ವ್ ಆಗ್ತದೆ. ನೋಡ್ರಿ, ಒಂದು ವಿಶೇಷವಾಗಿ ನಾವು ಈ ರೀತಿ ಜೆ ಕರ್ವ್ ಅನ್ನ ಅನಾಲಿಟಿಕ್ ಮಾಡ್ತೀವಿ. ಸೊ ಈ ಜೆ ಕರ್ವ್ ಏನಾಗ್ತದೆ, ಆರಂಭಿಕವಾಗಿ ನೋಡ್ರಿ, ಸೊ ಅಪಮೌಲ್ಯವು ಪ್ರಾರಂಭದಲ್ಲಿ ಸಂದಾಯ ಶಿಲ್ಕಿನ ಮೇಲೆ ಕೆಟ್ಟ ಪರಿಣಾಮವನ್ನ ಉಂಟು ಮಾಡ್ತದೆ, ಡಿಕ್ರೀಸ್ ಆಗ್ತದೆ, ಅಂದ್ರೆ ಡೌನ್ ಆಗಿರ್ತದೆ. ನಂತರ ಸುಧಾರಿಸುತ್ತದೆ ಈ ಪರಿಣಾಮವನ್ನು, ನಂತರ ಏನಾಗ್ತದೆ, ಗ್ರೌತ್ ಆಗ್ತದೆ. ಸೊ ನೋಡ್ರಿ, ಈ ತರ ಚಿತ್ರ ಇರೋದ್ರಿಂದ ಅದನ್ನ ಜೆ ಕರ್ವ್ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಎಫೆಕ್ಟ್ ಆಗ್ತದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡ್ರಿ, ಪೂರಕ ಜ್ಞಾನಗಳನ್ನ ನೋಡ್ತಾ ಹೋಗೋಣ. ಇನ್ನು ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು ಇದೇ ಸಂದಾಯ ಶಿಲ್ಕನ್ನ ಇಟ್ಕೊಂಡು. ಸೊ ಒಂದು ರಾಷ್ಟ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಸಂದಾಯ ಶಿಲ್ಕ ಏನಾಗಿರ್ಬೇಕು ಅಂತ ಕೇಳಿದ್ರೆ ಸಮತೋಲನವಾಗಿರ್ಬೇಕು. ಫಸ್ಟ್ ಇದು ಗೊತ್ತಿರ್ಬೇಕು, ಸಮತೋಲನವಾಗಿರ್ಬೇಕು. ನೋಡ್ರಿ, ಹಾಗಾದ್ರೆ ಸಂದಾಯ ಶಿಲ್ಕು ಅಥವಾ ಸಂದಾಯ ಬಾಕಿ ಅಂತ ಕರಿತೀವಿ ನಾವು ಇದನ್ನ. ಸಂದಾಯ ಬಾಕಿಯನ್ನ ಯಾರು ರಚಿಸ್ತಾರೆ ಅಂತ ಕೇಳ್ತಾರೆ. ಅಂದ್ರೆ ಒಟ್ಟಾರೆ ಪ್ರಪಂಚದ ಸಂದಾಯ ಬಾಕಿಯನ್ನ ಯಾರು ರಚನೆ ಮಾಡ್ತಾರೆ ಅಂತ ಕೇಳಿದ್ರೆ ಸೊ ನಾವು IMF ಅಂತ ಹಾಕ್ಬೇಕು. ಅವಾಗಲೇ ತಾನೇ ಡಿಸ್ಕಷನ್ ಮಾಡಿದೀವಿ, IMF ಅಂತಕ್ಕಂಥದ್ದು. ಪ್ರಪಂಚದ ಸಂದಾಯ ಬಾಕಿಯನ್ನ ಯಾರು ರಚನೆ ಮಾಡ್ತಾರೆ ಅಂತ ಕೇಳಿದ್ರೆ IMF ಅಂತ ಹೇಳ್ಬೇಕು. ನೋಡ್ರಿ, ಇದೇ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಸೊ ನಾವು ಭಾರತವನ್ನ ಗ್ಲಾನ್ಸ್ ಮಾಡಿದ್ರೆ ಭಾರತದ ಸಂದಾಯ ಬಾಕಿಯನ್ನ ಯಾರು ರಚನೆ ಮಾಡ್ತಾರಂತ ಕೇಳುತ್ತೆ RBI ಅಂತ ಹೇಳ್ಬೇಕು. ಅದೇ ಕ್ವಶನ್ ಅನ್ನ ಇನ್ನೊಂಥರ ಕೇಳ್ಬೋದು. ಸೊ ಹಾಗಾದ್ರೆ ಭಾರತದ ಸಂದಾಯ ಬಾಕಿಯ ಕೊರತೆಯನ್ನ ನೀಗಿಸೋರು ಯಾರು ಅಂತ ಕೇಳ್ತಾರೆ. ಬಹುತೇಕ ನಮ್ಮ ಆನ್ಸರ್ RBI ಆಗಿದ್ರೆ ಅದು ರಾಂಗ್. ಸಂದಾಯ ಬಾಕಿಯ ರಚನೆ ಮಾಡೋರು ಯಾರು ಅಂತ ಕೇಳಿದ್ರೆ RBI ಅಂತ ಹಾಕ್ಬೇಕು. ಸಂದಾಯ ಬಾಕಿಯ ಕೊರತೆಯನ್ನ ನೀಗಿಸೋರು ಯಾರು ಅಂತ ಕೇಳಿದ್ರೆ IMF ಹಾಕ್ಬೇಕು. ಈ ರೀತಿ ವಿಶೇಷವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಗಳನ್ನ ನಾವು ಅಧ್ಯಯನಗಳನ್ನ ಮಾಡಬೇಕು. ನೋಡಿ, ಈ IMF ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾಗಿ ಒಂದು ಹಣಕಾಸಿನ ಒಂದು ಎಲ್ಲ ಮಾದರಿಗಳನ್ನ ತಯಾರು ಮಾಡಿಕೊಡ್ತಕ್ಕಂಥದ್ದು ಅಥವಾ ಸಾಲಗಳನ್ನ ಕೊಡ್ತಕ್ಕಂಥದ್ದು, ವ್ಯಾಪಾರ ವಹಿವಾಟಿಗೆ ಎಲ್ಲದಕ್ಕೂ ಅನುಕೂಲ ಮಾಡ್ಲಿಕ್ಕೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಒಂದು ಚುಕ್ಕಾಣಿಯ ನಡೀತಕ್ಕಂಥ ಕೆಲಸವನ್ನ IMF ಮಾಡ್ತಾ ಇರ್ತದೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಭಾರತದ ಸಂದಾಯ ಬಾಕಿಯ ರಚನೆ ಮಾಡೋರು RBI, ಪ್ರಪಂಚದ ಕೇಳಿದ್ರೆ IMF. ಅಥವಾ ಇನ್ನೊಂದು ಪ್ರಶ್ನೆ ಫ್ರೇಮ್ ಮಾಡ್ಬೋದು, ಪ್ರಪಂಚದ ಸಂದಾಯ ಬಾಕಿ ಏನಾಗಿರ್ತದೆ ಅಂತ ಕೇಳಿದ್ರೆ ಶೂನ್ಯ ಅಂತ ಹೇಳ್ಬೇಕು. ಶೂನ್ಯವಾಗಿರ್ತದೆ. ಯಾಕಂದ್ರೆ ಪ್ರಪಂಚ ಇನ್ನೊಂದು ಪ್ರಪಂಚದೊಡನೆ ವ್ಯಾಪಾರ ವಹಿವಾಟುಗಳನ್ನ ಮಾಡ್ಲಿಕ್ಕೆ ಇನ್ನೊಂದು ಪ್ರಪಂಚ ಇಲ್ಲ. ಯಾಕಂದ್ರೆ ಸಂದಾಯ ಬಾಕಿ ಡೆಫಿನೇಷನ್ ಏನ್ ಹೇಳ್ತದೆ, ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದೊಂದಿಗೆ ನಡೆಸಿದ ಎಲ್ಲ ಆರ್ಥಿಕ ವ್ಯವಹಾರಗಳನ್ನ ಏನ್ ಮಾಡ್ತಕ್ಕಂಥದ್ದು, ಸೊ ವಿಶೇಷವಾಗಿ ದಾಖಲಿಸುವ ಒಂದು ಸವಿಸ್ತಾರ ಪಟ್ಟಿಗೆ ಅಂತ ಕರೆದಾಗ ಸೊ ಇಲ್ಲಿ ಪ್ರಪಂಚದ ಸಂದಾಯ ಬಾಕಿ ಏನಾಗಿರ್ತದೆ ಅಂದ್ರೆ ಶೂನ್ಯವಾಗಿರ್ತದೆ. ಯಾಕಂದ್ರೆ ಇನ್ನೊಂದು ಪ್ರಪಂಚ ಇರಲ್ಲ ಅಂತಕ್ಕಂಥದ್ದು. ಈ ತರ ಲಾಜಿಕ್ ಪ್ರಶ್ನೆಗಳನ್ನು ಕೂಡ ನಿಮ್ಗೆ ಏನ್ ಮಾಡ್ಬೋದು, ಭವಿಷ್ಯತ್ತಿನಲ್ಲಿ ಕೇಳ್ಬೋದು. ನೋಡ್ರಿ, ಡಿವ್ಯಾಲ್ಯೂಯೇಷನ್ ಆದ ಸಂದರ್ಭದಲ್ಲಿ ಬಹುತೇಕ ಕೆಟ್ಟ ಪರಿಣಾಮ ಉಂಟಾಗಿರ್ತದೆ ನಮ್ಮಲ್ಲಿ. ಸೊ ಈ ಸಂದರ್ಭದಲ್ಲಿ ನೆಕ್ಸ್ಟ್ ಅದನ್ನ ಚೇತರಿಕೆ ಕಾಣ್ತದೆ. ಆ ಚೇತರಿಕೆ ಕಾಣೋದನ್ನ ನಾವು ಸೊ ಜೆ ಕರ್ವ್ ಅಂತ ಕರಿತೀವಿ. ಇದು ವಿದೇಶಿ ವ್ಯಾಪಾರ ಪಾಠದಲ್ಲಿ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ಕ್ವಶನ್, ಕೆಳಗಿನ ಜೋಡಿಗಳನ್ನ ಸರಿಪಡಿಸಿ ಅಂತ ಕೇಳಿದಾನೆ. ಪರಿಭಾವನೆ ಏನಿದೆ ಅಂದ್ರೆ ಅದರ ಥೀಮ್ ಏನಿದೆ, ಸೊ ಅದಕ್ಕೆ ಯಾವ್ದಕ್ಕೆ ಸಂಬಂಧಪಡ್ತದೆ ಅಂತಕ್ಕಂಥ ಎರಡು ಕಾನ್ಸೆಪ್ಟ್ ಗಳನ್ನ ಇಟ್ಟಿದ್ದಾನೆ. ಒಂದು ಎಕ್ಸಿಟ್ ನೀತಿ, ಫೆಮಾ, SLR, FRBM ಅಂತಕ್ಕಂಥ ಕಾನ್ಸೆಪ್ಟ್ ಗಳನ್ನ ಕೊಟ್ಟಿದ್ದಾನೆ. ಅಂದ್ರೆ ಈ ನೀತಿಗಳು ಯಾವುದಕ್ಕೆ ಸಂಬಂಧ ಪಡ್ತದೆ ಅಂತಕ್ಕಂಥದ್ದು ಅವನ್ ಟಾರ್ಗೆಟ್. ನೋಡ್ರಿ, ಈ ಪ್ರಶ್ನೆ ಪತ್ರಿಕೆಯನ್ನ ಕೇಳಿದಾಗ ಅವ್ರು ಏನ್ ಹೇಳಿದ್ರು, ಇದಕ್ಕೆ ಹೊಂದಿಸಿ ಬರೀರಿ ಅಂತ ಕೇಳಿಲ್ರಿ. ಇದನ್ನ ಈ ಕೆಳಗಿನ ಜೋಡಿಗಳನ್ನ ಸರಿಪಡಿಸಿ ಅಂತ ಕೇಳಿ ಇಲ್ಲಿ ಏನ್ ಕೇಳಿದ್ದಂದ್ರೆ ಎಷ್ಟು ಜೋಡಿಗಳು ಸರಿಯಾಗಿವೆ, ಎಷ್ಟು ಜೋಡಿ ಸರಿಯಾಗಿವೆ ಅಂತ ಕೇಳಿದ್ರು. ಸೊ ಇಲ್ಲಿ ವಿಶೇಷವಾಗಿ ಗಮನಿಸಿ, ಎಷ್ಟು ಜೋಡಿಗಳು ಸರಿಯಾಗಿವೆ ಅಂತ ಕೇಳಿದಾಗ ಸೊ ಇದರಲ್ಲಿ ಯಾವ ಸರಿ ಇದೆ ಅಂತಕ್ಕಂಥದನ್ನ ನಾವು ಗೆಸ್ ಮಾಡ್ಬೇಕು. ಅಲ್ಲಿ ಒಂದು ಸರಿ ಇರ್ಬೋದು, ಎರಡು ಸರಿ ಇರ್ಬೋದು, ಮೂರು ಸರಿ ಇರ್ಬೋದು. ನೋಡೋಣ ಇದ್ರಲ್ಲಿ ಏನೇನಿದೆ. ಎಕ್ಸಿಟ್ ನೀತಿ ಅಂತ ಇದೆ, ವಿದೇಶಿ ವ್ಯಾಪಾರ ನೀತಿ.
ನೋಡ್ರಿ ನಾವು ಎಷ್ಟು ಕನ್ಫ್ಯೂಷನ್ ಆಗ್ತೀವಿ ಅಂದ್ರೆ ಇಲ್ಲಿ ಎಕ್ಸಿಟ್ ಅಂತ ಇದೆ, ವಿಶೇಷವಾಗಿ ಇಲ್ಲಿ ಎಕ್ಸಿಟ್ ಅಂತ ಇದೆ. ನಾವೇನ್ ಅಂದ್ಕೊಂಡ್ಬಿಡ್ತೀವಿ ಇದನ್ನ ಆಪ್ಷನ್ ಅನ್ನ ನೋಡಿ ಇದನ್ನ ಎಕ್ಸಿಮ್ ಅಂದ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಮುಂದೆ ಏನಿದೆ ವಿದೇಶಿ ವ್ಯಾಪಾರ ನೀತಿ ಇದೆ. ಸೊ ನಾವು ಕನ್ಫ್ಯೂಷನ್ ಆಗಿ ಇದು ಸರಿ ಇರ್ಬೋದು ಅಂದ್ಕಂತೀವಿ, ಆದ್ರೆ ಇದು ಸರಿ ಇಲ್ಲ. ಅವ್ರು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಎಕ್ಸಿಟ್ ಪಾಲಿಸಿ ಬಗ್ಗೆ ಹೇಳ್ತಾ ಇದ್ದಾನೆ. ಒಂದು. ಎರಡನೇದು ಫೆಮಾ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫೆಮಾ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇದು ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತ ಹೇಳ್ತಾ ಇದ್ದಾರೆ. ಸೊ ಫೆಮಾ ಅಂದ ತಕ್ಷಣನೇ ಅಲ್ಲಿ ಆ ಫಸ್ಟ್ ಎಫ್ ವರ್ಡ್ ಸ್ಟಾರ್ಟ್ ಆಗ್ಬೇಕಾದ್ರೆ ಅದು ಫಾರಿನ್ ಬಗ್ಗೆ ಹೇಳ್ತಾ ಇರ್ತದೆ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ರ ಬಗ್ಗೆ ಸೊ ನಾವು ನೋಡ್ತಾ ಹೋದಾಗ ಈ ಫೆರಾ ಇದ್ದಿದ್ದು ಫೆಮಾ ಆಗ್ತದೆ. ಸೊ ಇಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಹೋದಾಗ ಇದು ವಿದೇಶಿ ವಿನಿಮಯ ಮಾರುಕಟ್ಟೆಗೆ ಸಂಬಂಧಪಟ್ಟಿದೆ ಅಂತಾರೆ. ಸೊ ಈ ಆಪ್ಷನ್ ರೈಟ್ ಆಗಿದೆ. ಯಾಕಂದ್ರೆ ಇಲ್ಲಿ ಫಾರಿನ್ ಅಂತಕ್ಕಂಥದ್ದು ಇದ್ರ ಅಬ್ರಿವೇಶನ್ ಗೊತ್ತಾಗಿದೆ ನನಗೆ. ಸೊ ಹಾಗಾಗಿ ಏನ್ ಮಾಡ್ತೀವಿ, ಇದು ಆನ್ಸರ್ ರೈಟ್ ಆಗಿರ್ತದೆ. ನೆಕ್ಸ್ಟ್ ಬನ್ನಿ, SLR ಅಂತಕ್ಕಂಥದ್ದು. ನೋಡ್ರಿ ಈ ತರ ಕನ್ನಡದ ಕೊಟ್ಟಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಸೊ ಇಂಗ್ಲಿಷ್ ವರ್ಷನ್ಸ್ ಗಳನ್ನ ನೋಡ್ತಾ ಹೋಗಿ. SLR ಅಂತ ಕೊಟ್ಟಿದ್ದಾರೆ, ಹಣಕಾಸಿನ ನೀತಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿಯೂ ನಮಗೊಂದು ಸ್ವಲ್ಪ ಸಮಸ್ಯೆಗಳಿದಾವೆ. ನಮ್ಮ ಕ್ವಶನ್ ಪೇಪರ್ಗಳಲ್ಲಿ ಒಂದಿಷ್ಟು ಸಮಸ್ಯೆಗಳಿರ್ತದೆ. ಇಂಗ್ಲಿಷ್ ಎಡಿಷನ್ ಗಳನ್ನ ನೋಡ್ಬೇಕು. ಇಲ್ಲಿ ಹಣಕಾಸಿನ ನೀತಿ ಅಂತ ಕೊಟ್ಟಿರ್ತಾರೆ. ಸೊ ಅಲ್ಲಿ ಮಾನಿಟರಿ ಕೊಟ್ಟರು ಅಥವಾ ಫಿಸ್ಕಲ್ ಕೊಟ್ಟರು ಅಂತಕ್ಕಂಥದ್ದು ನೋಡ್ಬೇಕು. ಇಲ್ಲಿ ವಿಶೇಷವಾಗಿ ಹಣಕಾಸಿನ ನೀತಿ ಅದು ಕೊಟ್ಟಿರಲ್ಲ, ಇಲ್ಲಿ ಮಾನಿಟರಿ ಪಾಲಿಸಿ ಇದೆ. ನೋಡ್ರಿ, ಮಾನಿಟರಿ ಪಾಲಿಸಿ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ಮಾನಿಟರಿ ಪಾಲಿಸಿಯನ್ನ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ, ಮಾನಿಟರಿ ಪಾಲಿಸಿಯಲ್ಲಿ ಫಸ್ಟ್ ಯಾವ್ದು ಬರ್ತದೆ ಅಂದ್ರೆ ಬ್ಯಾಂಕ್ ರೇಟ್ ಅಂತ ಬರ್ತದೆ. ಸೊ ಎರಡನೇದು ರೆಪೋ ಅಂತ ಬರ್ತದೆ, ರಿವರ್ಸ್ ರೆಪೋ ಅಂತ ಬರ್ತದೆ. ಸೊ CRR ಅಂತ ಬರ್ತದೆ, SLR ಅಂತ ಬರ್ತದೆ. ಸೊ ಹಿಂಗೆ ವಿಶೇಷವಾಗಿ MSF ಅಂತ ಬರ್ತದೆ. ಸೊ ಇವೆಲ್ಲ ಯಾವ್ದ್ರ ಪಾರ್ಟ್ ಅಂತ ಕೇಳಿದ್ರೆ ಮಾನಿಟರಿ ಪಾಲಿಸಿಯ ಪಾರ್ಟ್ ಆಗಿರ್ತವೆ. ಸೊ ಹಾಗಾದ್ರೆ ಮಾನಿಟರಿ ಪಾಲಿಸಿ ಅಂತಕ್ಕಂಥದ್ರಲ್ಲಿ SLR ಇದೆ ಅಂದ್ರೆ, ಸೊ SLR ಹಣಕಾಸಿನ ನೀತಿ ಅಂತ ಇದಾರೆ, ಆಪ್ಷನ್ ರೈಟ್ ಆಗುತ್ತೆ. ಸೊ ನೆಕ್ಸ್ಟ್ FRBM ಅಂತ ಕೇಳಿದಾನೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ನೋಡ್ರಿ ಇಲ್ಲಿ ಸ್ವಲ್ಪ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. FRBM, ಸೊ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್. FRBM ಇಲ್ಲಿ ನೋಡ್ರಿ, ಇಲ್ಲಿ SLR ಕೊಟ್ಟಿದ್ದಾನೆ ಹಣಕಾಸು ನೀತಿ ಆದ್ಮೇಲೆ ನಮಗೆ ಇನ್ನೊಂದು ಪಾರ್ಟ್ FRBM ಅಂತಕ್ಕಂಥದ್ದು ಇದೆಯಲ್ಲ. ಸೊ ಇದು ವಿಶ್ವ ವ್ಯಾಪಾರ ಸಂಸ್ಥೆ ಅಂತ ಕೊಟ್ಟಿದ್ದಾನೆ. ನೋಡ್ರಿ, FRBM ಬರೋದು ಗೌರ್ಮೆಂಟ್ ಪಬ್ಲಿಕ್ ಫೈನಾನ್ಸ್ ಅಲ್ಲಿ ಅಧ್ಯಯನ ಮಾಡ್ಬೇಕಾರೆ ಇದು ಯಾವ್ದಕ್ ಸಂಬಂಧಪಡ್ತದೆ ಅಂದ್ರೆ ಕೋಶೀಯ ನೀತಿಗೆ ಸಂಬಂಧಪಡ್ತದೆ. ಈ ಕೋಶೀಯ ನೀತಿ ಅಂತಕ್ಕಂಥದ್ರಲ್ಲಿ FRBM ಪಾಲಿಸಿ ಅಂತಕ್ಕಂಥದ್ದು ಒಂದು. ಸೊ ಈ ಕೋಶೀಯ ನೀತಿಯನ್ನ ನಾವು ಫಿಸ್ಕಲ್ ಪಾಲಿಸಿ ಅಂತ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ FRBM ಅಂತ ಕೇಳಿದಾನೆ, ಅದು ವಿಶ್ವ ವ್ಯಾಪಾರ ಸಂಸ್ಥೆ, ಇದು ರಾಂಗ್. ಸೊ ವಿದೇಶಿ ವ್ಯಾಪಾರ ನೀತಿ ಎಕ್ಸಿಟ್ಗೆ ತಪ್ಪು. ಯಾಕೆಂದ್ರೆ ಎಕ್ಸಿಟ್ ಪಾಲಿಸಿ ಅಂದ್ರೆ ಅದು ಉದ್ಯೋಗಕ್ಕೆ ಸಂಬಂಧಪಡ್ತದೆ, ಉದ್ಯೋಗದಲ್ಲಿ ವಿದೇಶಿ ವ್ಯಾಪಾರಕ್ಕೆ ಸಂಬಂಧ ಇಲ್ಲ. ಹಾಗಾದ್ರೆ ಇದು ತಪ್ಪು, ಇದು ತಪ್ಪಾಗ್ತದೆ, ಇದು ರೈಟ್ ಮತ್ತೆ ಇದು ರೈಟ್ ಆಗ್ತದೆ. ಆದ್ರೂ ಕೂಡ ನಾವು ಅಧ್ಯಯನಗಳನ್ನ ಮಾಡೋಣ. FRBM ಬಂದಿದ್ದು ಯಾವಾಗ ಅಂತ ಕೇಳಿದ್ರೆ 2003 ನಲ್ಲಿ ಅಂತ ಹೇಳಬೇಕು. ಈ ಪದವನ್ನ ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಯಶವಂತ್ ಸಿನ್ಹಾ ಅಂತ ಹೇಳಬೇಕು. ಸೊ ಯಶವಂತ್ ಸಿನ್ಹಾ ಅಂತಕ್ಕಂಥವ್ರು ಒಂದು ಬಜೆಟ್ ನಲ್ಲಿ ವಿಶೇಷವಾಗಿ ಏನ್ ಮಾಡ್ತಾರೆ, ಸೊ ಇವರು ವಿಶೇಷವಾಗಿ 2000 ಮತ್ತು 2001 ಬಜೆಟ್ ನಲ್ಲಿ ಇದ್ರ ಬಗ್ಗೆ ಪರಿಕಲ್ಪನೆಗಳನ್ನ ನೀಡಿದ್ರು ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಯಶವಂತ್ ಸಿನ್ಹಾ ಈ ವರ್ಷ ಇವ್ರು ಬಜೆಟ್ ಮಂಡನೆ ಮಾಡಿರ್ತಾರಲ್ಲ, ಸೊ ಈ ಬಜೆಟ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮಿಲೇನಿಯಂ ಬಜೆಟ್ ಅಂತ ಕರಿತೀವಿ. ನೋಡ್ರಿ, ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇದು ಬಜೆಟ್ ಮ್ಯಾನೇಜ್ಮೆಂಟ್ ಇರ್ತಕ್ಕಂಥ ಕಾನ್ಸೆಪ್ಟ್. ಸೊ ಹಾಗಾದ್ರೆ ಇದನ್ನ ಯಾರು ಮಾಡ್ತಾರೆ ಅಂದ್ರೆ ಇದನ್ನ ಫಿಸ್ಕಲ್ ಪಾಲಿಸಿ ಅಂತ ಕರಿತೀವಿ. ಇದರ ಸರ್ಕಾರಗಳು ಏನ್ ಮಾಡ್ತವೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೊ ಒಂದು ಅವಿಭಾಜ್ಯ ಅಂಗ ಯಾವ್ದಿದೆ ಅಂದ್ರೆ ಕೇಂದ್ರ ಹಣಕಾಸು ಆಯೋಗ. ಸೊ ಈ ಕೇಂದ್ರ ಹಣಕಾಸು ಆಯೋಗ ಇದೆಯಲ್ಲ,
ಸೊ ಇದು ವಿಶೇಷವಾಗಿ ಈ FRBM ಅನ್ನ ಬ್ಯಾಲೆನ್ಸ್ಡ್ ಮಾಡ್ತದೆ, ಅಥವಾ ಇದನ್ನ ಕೋಶೀಯ ನೀತಿ, ಇದ್ರ ಪ್ರಕಾರ ಹೋದ್ರೆ ನೀತಿಗಳನ್ನ ನೋಡೋದಾದ್ರೆ ಸೊ ಇದನ್ನ ಕೋಶೀಯ ನೀತಿ ಅಂತ ಕರಿಬೇಕು, ಫಿಸ್ಕಲ್ ಪಾಲಿಸಿ ಅಂತ ಕರಿಬೇಕು. ಸೊ ಹಾಗಾದ್ರೆ ಬಹಳಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳ್ತಾನೆ, ಕೇಂದ್ರ ಹಣಕಾಸು ಆಯೋಗದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ಕೋಶೀಯ ನೀತಿಯನ್ನ ಯಾರು ಓಡಿಸ್ತಾರೆ ಅಂತ ಕೇಳಿದ್ರೆ ಸೊ ಕೇಂದ್ರ ಹಣಕಾಸು ಆಯೋಗ ಅಂತ ಹೇಳ್ಬೇಕು. ಅಲ್ಲಿ ಸಪೋಸ್ ಏನೋ ಸಚಿವಾಲಯ ಇತ್ತು ಅಂದ್ರೆ ಅದು ಆಪ್ಷನ್ ರಾಂಗ್ ಆಗ್ತದೆ, ನೆನಪಿಡ್ರಿ. ಸಚಿವಾಲಯ ಅಂತ ಬಂದ್ರೆ ಅದು ಆಪ್ಷನ್ ರಾಂಗ್ ಆಗ್ತದೆ. ಕೇಂದ್ರ ಹಣಕಾಸು ಆಯೋಗ 1951ರಲ್ಲಿ ವಿಶೇಷವಾಗಿ ನವೆಂಬರ್ 22ನೇ ತಾರೀಕು ರಾಷ್ಟ್ರಪತಿಗಳವರು ಮುಂದಿನ 5 ವರ್ಷಕ್ಕೆ ಸೊ ಕೇಂದ್ರ ಹಣಕಾಸು ಆಯೋಗದ ಮುಖ್ಯಸ್ಥರನ್ನ ವಿಧಿ 280 ಅನ್ವಯ ಆಯ್ಕೆ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ತಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಇಲ್ಲಿ ಕೇಳಿರ್ತಕ್ಕಂಥ ಕಾನ್ಸೆಪ್ಟ್ ಗಳಲ್ಲಿ ಫೆಮಾ ಮತ್ತೆ SLR ನೋಡ್ರಿ. ಫೆಮಾ ಅಂತ ಬಂದಾಗ ಫಾರಿನ್ ಅಂತ ವರ್ಡ್ ಸ್ಟಾರ್ಟ್ ಆಗೋದ್ರಿಂದ ಸೊ ಇದು ವಿದೇಶಿ ವಿನಿಮಯದ ಮಾರುಕಟ್ಟೆ ಇಸ್ ಅಬ್ಸಲ್ಯೂಟ್ಲಿ ರೈಟ್. ಸೊ SLR ಅಂತ ಬಂದಾಗ ಅದು ಮಾನಿಟರಿ ಪಾಲಿಸಿ, ಇದು ಕೂಡ ರೈಟ್. ಸಪೋಸ್ ಇಲ್ಲಿ FRBM ಅಲ್ಲಿ ಏನಾದ್ರು ಕೋಶೀಯ ನೀತಿ ಅಂತ ಇದ್ದಿದ್ರೆ ಇದು ರೈಟ್ ಆಗೋದು. ಸೊ ಎಕ್ಸೈಟ್ ಅಲ್ಲಿ ಏನಾದ್ರು ಉದ್ಯೋಗಕ್ಕೆ ಸಂಬಂಧಪಟ್ಟ ನೀತಿಗಳು ಅಂತ ಇದ್ದಿದ್ರೆ ಇದು ಕೂಡ ರೈಟ್ ಆಗೋದು. ಸೊ ಈ ರೀತಿ, ಅಥವಾ ಇದಕ್ಕೆ ಕ್ವಶನ್ಸ್ ಚೇಂಜ್ ಆಗಿ ಎಕ್ಸಿಮ್ ಅಂತ ಬಂದಿದ್ರೆ ಸೊ ಇದು ಕೂಡ ರೈಟ್ ಆಗೋದು. ಇಲ್ಲಿ ಎಕ್ಸೈಟ್ ಇರೋದ ಎಕ್ಸಿಮ್ ಅಂತ ಬಂದಿದ್ರೆ ಸೊ ನಾವೇನ್ ಮಾಡ್ಬೋದಾಯ್ತು, ಎಕ್ಸ್ಪೋರ್ಟ್ ಇಂಪೋರ್ಟ್ ಯಾವ್ದಕ್ಕೆ ಸಂಬಂಧಪಡುತ್ತೆ, ವಿದೇಶಿ ವ್ಯಾಪಾರ ನೀತಿಗೆ ಸಂಬಂಧಪಡುತ್ತೆ ಅನ್ನೋದನ್ನ ನಾವು ಗ್ಲಾನ್ಸ್ ಮಾಡ್ಬೋದಾಗಿತ್ತು ಅಂತಕ್ಕಂಥದನ್ನ ಸೊ ಈ ಮುಖಾಂತರ ನಾವು ಕಲಿತಾ ಹೋಗೋಣ. ವಿಶೇಷವಾಗಿ ನೆಕ್ಸ್ಟ್ ಮುಂದಿನ ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಬಹುತೇಕ ಈ ತರ ಪ್ರಶ್ನೆ ಪತ್ರಿಕೆಗಳು ನಮಗೆ ಕಂಡು ಬರ್ತದೆ. ಸೊ ಇಲ್ಲಿ ಬಡತನ ಅಂದಾಜು ಸಮಿತಿ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ನೋಡ್ರಿ, ಕೇಳ್ಬೋದು, ಈ ತರ ಪ್ರಶ್ನೆಗಳನ್ನು ಕೂಡ ಕೇಳ್ತಿರ್ತಾರೆ. ಹೊಂದಿಸಿ ಬರೆಯಲು ಕೇಳ್ತಾ ಇದ್ದಾರೆ. ಇಲ್ಲಿ ತನಕನೂ ಕೂಡ ಸೊ ಬೇರೆ ಬೇರೆ ಮಾನದಂಡಗಳನ್ನ ಇಟ್ಕೊಂಡು ಬಡತನದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಸೊ ವೈಕೆ ಅಲಗಾ ಸಮಿತಿ ಅಂತಕ್ಕಂಥದ್ದು ಲಕಡಾವಾಲಾ ಅಂತ ಇದೆ ನೋಡ್ರಿ. ಇದು DT ಲಕಡಾವಾಲಾ ಅಂತಕ್ಕಂಥದ್ದು, ಸುರೇಶ್ D ತೆಂಡೂಲ್ಕರ್, ಇವೆಲ್ಲ ಸಮಿತಿಗಳು ಗೊತ್ತಿರಬೇಕು. ಸುರೇಶ್ D ತೆಂಡೂಲ್ಕರ್ ಮತ್ತೆ C ರಂಗರಾಜನ್ ಅಂತಕ್ಕಂಥ ಸಮಿತಿಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಪಟ್ಟಿ 1ರಲ್ಲಿ ಸಮಿತಿಗಳಿದೆ, ಪಟ್ಟಿ 2ರಲ್ಲಿ ವರ್ಷಗಳಿದೆ. ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಯ ವಿದ್ಯಾರ್ಥಿಗಳಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರ್ತದೆ ಈ ರೀತಿ ಪ್ರಶ್ನೆಗಳನ್ನ ಉತ್ತರ ಮಾಡ್ಬೇಕಾರೆ. ಯಾಕಂದ್ರೆ ಕಲಿಬೇಕಾರೆ ಇದನ್ನ ಸೊ ಇದೇ ಕ್ರಮಾನುಗತವಾಗಿ ಕಲ್ತಿರ್ತಾರೆ. ನೋಡ್ರಿ, ಅರ್ಥಶಾಸ್ತ್ರ ಎಷ್ಟು ಸುಲಭ ಅಂದ್ರೆ ಅರ್ಥ ಮಾಡ್ಕೊಂಡ್ರು ಅಷ್ಟೇ ಸುಲಭ. ಈ ನೋಡಿ, ಇದು ಕ್ರಮಾನುಗತವಾಗಿ ಕಲ್ತಾಗ ಇಸ್ವಿಗಳು ಕೂಡ ಕ್ರಮಾನುಗತವಾಗಿ ಬರ್ತವೆ. ಸೊ ಇಲ್ಲಿ ಇದು ಲಾಜಿಕ್ ಇದೆ. ವೈಕೆ ಅಲಗಾ ಸಮಿತಿ ಅಂತ ಬಂದ ತಕ್ಷಣನೇ ಸೊ ನಮಗೆ ಗೊತ್ತಾಗಬೇಕು ಸೊ ಇದು ಮೊದಲ ಸಮಿತಿ ಆಗಿರೋದ್ರಿಂದ 1979. ಸೊ ನೋಡಿ, 1979ರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಡತನವನ್ನ ಅಂದಾಜು ಮಾಡಿದ ಸಮಿತಿ, ವ್ಯಕ್ತಿಗತವಾಗಿ ಹೇಳ್ತಾ ಇದೀವಿ. 1950ರಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗ ಆರಂಭ ಆದ್ರೂ ಕೂಡ ಸೊ ಭಾರತದಲ್ಲಿ ಮೊದಲ ಅಂದಾಜು ಸಮಿತಿ ಯಾವ್ದಂತ ಕೇಳಿದ್ರೆ ವೈಕೆ ಅಲಗಾ ಸಮಿತಿ ಅಂತ ಹೇಳ್ಬೇಕು. ಮಿತ್ರರೇ, ಇತ್ತೀಚಿನ ಕರೆಂಟ್ ಅಫೇರ್ ಕೂಡ ಇತ್ತು. ವೈಕೆ ಅಲಗಾರ್ ಅವರು ಇತ್ತೀಚೆಗೆ ಮರಣ ಹೊಂದಿದ್ರು ಅಂತಕ್ಕಂಥದ್ದು ಕೂಡ ಒಂದು ವಿಷಾದಕರ ಸಂಗತಿ. ಸೊ ಅದನ್ನೇ ನೇರವಾಗಿ ಪ್ರಶ್ನೆಗಳಿಗೆ ಹಾಕಿದ್ದಾನೆ. ನೆಕ್ಸ್ಟ್ DT ಲಕಡಾವಾಲಾ ಅಂತಕ್ಕಂಥದ್ದು ನೋಡಿ. DT ಲಕಡಾವಾಲಾ ಸಮಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕೌಟುಂಬಿಕ ಮಾನಸಿಕ ತಲಾ ಅನುಭೋಗ ವೆಚ್ಚದ ಆಧಾರದ ಮೇಲೆ, ಕೌಟುಂಬಿಕ ಸೊ ಮಾಸಿಕ ತಲಾ ಅನುಭೋಗದ ವೆಚ್ಚದ ಆಧಾರದ ಮೇಲೆ DT ಲಕಡಾವಾಲಾ ಸಮಿತಿ ಅಂತಕ್ಕಂಥದ್ದು ವಿಶೇಷವಾಗಿ 1989ರಲ್ಲಿ ರಚನೆ ಆಗ್ತದೆ. ಆದ್ರೆ ಇದು ವರದಿ ಬಿಟ್ಟಿದ್ದು 1993. ಸೊ ನಿಮಗೆ ಈ ತರ ಕನ್ಫ್ಯೂಷನ್ ಪಾರ್ಟ್ ಆಗಿರ್ಬೋದು. ಅಥವಾ 2ನೇ ವರದಿ ಬಿಟ್ಟಿದ್ದು ಯಾವಾಗ ಅಂತ ಕೇಳಿದ್ರೆ 2000ನೇ ಇಸ್ವಿಯಲ್ಲಿ ಬಿಟ್ಟಿರ್ತದೆ ಇದು DT ಲಕಡಾವಾಲಾ. ನೋಡ್ರಿ, ಇಲ್ಲಿ DT ಲಕಡಾವಾಲಾ ಸಮಿತಿ ಇಟ್ಕೊಂಡು ನಿಮಗೆ KS ಯಾರಾದ್ರೂ ತಯಾರಿ ಮಾಡ್ತಾ ಇದ್ರೆ ಸೊ 2006ನ KAS ಮುಖ್ಯ ಪರೀಕ್ಷೆಯಲ್ಲಿ ಈ ಕ್ವಶನ್ ಫ್ರೇಮ್ ಆಗಿದೆ ಅಂತಕ್ಕಂಥದ್ದು. ಸೊ 150 ಪದಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಈ ರೀತಿ ನೀವು ಆ ಕೌಟುಂಬಿಕ ತಲಾ ಅನುಭೋಗ ವೆಚ್ಚವನ್ನ ಆಧಾರವಾಗಿ ಇಟ್ಕೊಂಡು ನೀವು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಫ್ರೇಮ್ ಮಾಡಬಹುದು. ನೋಡ್ರಿ, ವೈಕೆ ಅಲಗಾ ಸಮಿತಿ 1979, DT ಲಕಡಾವಾಲಾ ಸಮಿತಿ 1993. ಸಪೋಸ್ 1993 ಆಪ್ಷನ್ ಅಲ್ಲಿ ಇಲ್ಲ ಅಂದಿದ್ರೆ 2000 ರೈಟ್ ಆಗುತ್ತೆ. ಯಾಕಂದ್ರೆ ಇದೇ DT ಲಕಡಾವಾಲಾ 2000ರಲ್ಲೂ ಕೂಡ ತನ್ನ 2ನೇ ವರದಿಯನ್ನ ಬಿಡುಗಡೆ ಮಾಡಿತ್ತು ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಸುರೇಶ್ D ತೆಂಡೂಲ್ಕರ್ ಸಮಿತಿ ನೋಡಿ, ಕಾಲಾನುಕ್ರಮಗತವಾಗಿರೋದ್ರಿಂದ ಈಸಿಯಾಗಿ ಆನ್ಸರ್ ಮಾಡಬಹುದು. 3ನೇದಕ್ಕೆ ಸೊ 2009. ಬಟ್ ಆದ್ರೆ ಈ ಸಮಿತಿ ರಚನೆ ಆಗಿದ್ದು 2004 ಮತ್ತೆ 5 ಅಲ್ಲಿ. ಆದ್ರೆ ವರದಿ ಕೊಟ್ಟಿದ್ದು ಯಾವಾಗ ಅಂತ ಕೇಳಿದ್ರೆ 2009 ಅಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡ್ರಿ, ಸೊ ಈ ಸುರೇಶ್ D ತೆಂಡೂಲ್ಕರ್ ಸಮಿತಿ ಮೇಲೆ ಒಂದು ಕಾನ್ಸೆಪ್ಟ್ ಗೊತ್ತಿರಲಿ.
MPCE ಅಂತ ಕರಿತೀವಿ. ಸೊ ನೋಡ್ರಿ, SDA 2022 ನಲ್ಲಿ ಈ ಪ್ರಶ್ನೆ ಫ್ರೇಮ್ ಆಗಿದೆ ಅಂತಕ್ಕಂಥದ್ದು. ಸೊ ಎಕ್ಸ್ಪ್ಲೇನ್ ಕೇಳಿದಾನೆ, MPCE ವಿಸ್ತೃತ ರೂಪ ಏನು ಅಂತ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ಸೊ ಮಂತ್ಲಿ ಪರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತಕ್ಕಂಥದ್ದು. ನೋಡ್ರಿ, ಈ ತರ ಪ್ರಶ್ನೆಯನ್ನ ಫ್ರೇಮ್ ಮಾಡಿದಾನೆ 2022 ನಲ್ಲಿ. ಸೊ ಇದು ಯಾವ್ದಕ್ಕೆ ಸಂಬಂಧಪಡ್ತದೆ ಅಂದ್ರೆ ಸುರೇಶ್ ಡಿ ತೆಂಡೂಲ್ಕರ್. ಆದ್ರೆ ಭಾರತ ಸರ್ಕಾರ ಸುರೇಶ್ ತೆಂಡೂಲ್ಕರ್ ಸಮಿತಿಯ ನಂತರ ಸಿ ರಂಗರಾಜನ್ ಸಮಿತಿಯನ್ನ ನೇಮಕ ಮಾಡ್ತದೆ. ಈ ಸಿ ರಂಗರಾಜನ್ ಸಮಿತಿ 2012 ಅಲ್ಲಿ ನೇಮಕಗೊಳ್ತದೆ. ಸೊ ಹಾಗಾಗಿ ಈ 2012 ಅಲ್ಲಿ ಅದಾದ್ರೂ ಕೂಡ 2014ರಲ್ಲಿ ವರದಿ ಕೊಡ್ತದೆ. ಆ ವರದಿ ಕೊಟ್ಟರು ಸರ್ಕಾರ ಇದನ್ನ ಪರಿಗಣಿಸಲ್ಲ. ಸೊ ಈ ರೀತಿ ನಾವು ಈಸಿಯಾಗಿ ಒಂದು ಲಾಜಿಕ್ ಅನ್ನ ಕಲ್ತ್ರೆ ನೋಡ್ರಿ, ವೈಕೆ ಅಲಗ ಫಸ್ಟ್ ಕಲ್ಬೇಕು, ನೆಕ್ಸ್ಟ್ ಲಕಡಾವಾಲಾ, ಆಮೇಲೆ ತೆಂಡೂಲ್ಕರ್, ಆಮೇಲೆ ರಂಗರಾಜನ್. ಸೊ ಇವನ್ನೇ ಆಧಾರವಾಗಿ ಇಟ್ಕೊಂಡು ನಾವು ಅಧ್ಯಯನಗಳನ್ನ ಮಾಡಿದ್ರೆ ಒಂದು ಅಂಕಗಳು ಈಸಿ ಆಗ್ತದೆ. ಸೊ ಒಟ್ಟಾರೆಯಾಗಿ ಒಂದು ಕಾನ್ಸೆಪ್ಟ್ ಗಳಿಗೆ ನಮಗೆ ಇರ್ತಕ್ಕಂಥ ಸಮಯ ಕೇವಲ 1 ನಿಮಿಷ. ಅಷ್ಟರಲ್ಲೇ ನಾವು ಏನ್ ಮಾಡ್ಬೇಕು, ನಮ್ಮ ಮೈಂಡ್ ಅನ್ನ ನೀಟಾಗಿ ಕಾನ್ಸಂಟ್ರೇಷನ್ ಗಳನ್ನ ಮಾಡೋದ್ರ ಮುಖಾಂತರ ನಾವು ಒಂದು ಅಂಕಗಳನ್ನ ಪಡಿಬೇಕಾಗ್ತದೆ ಮಿತ್ರರೇ. ಸೊ ಈ ರೀತಿ ನಾವು ಪ್ರಶ್ನೆ ಪತ್ರಿಕೆಗಳನ್ನ ದಿನಕ್ಕೆ ಒಂದಿಷ್ಟು ಕಾನ್ಸೆಪ್ಟ್ಸ್ ಗಳನ್ನ ಬಿಡಿಸ್ತಾ ಹೋಗೋಣ ಅಂತಕ್ಕಂಥದ್ದು. ಸೊ ಹಾಗಾದ್ರೆ ಇಲ್ಲಿ ವಿಶೇಷವಾಗಿ ನೋಡಿ, ಮೆಂಟಲ್ ಎಬಿಲಿಟಿ ಮಾಸ್ಟರ್ ನಿಂಗಪ್ಪರ್ ಅವರು ಇದ್ದಾರೆ. ಸೊ ನಿಂಗಪ್ಪ ಮಾಸ್ತರ್ ಅವರ ವಿಶೇಷ ಒಂದು 4ನೇ ಎಡಿಷನ್ ಅಂತಕ್ಕಂಥದ್ದು ಇವತ್ತು ವಿಶೇಷವಾಗಿ ಕಂಡು ಬರ್ತಾ ಇದೆ. ಸೊ ಇಲ್ಲಿ ಒಂದು 42 ಚಾಪ್ಟರ್ ಗಳನ್ನ ಕವರ್ ಮಾಡಿದ್ದಾರೆ. ಬಹುತೇಕ ವಿದ್ಯಾರ್ಥಿಗಳ ದೆಸೆಯಲ್ಲಿ ತಾವುಗಳು ನೌಕರಿಗಳನ್ನ ಪಡಿಬೇಕಾದ್ರೆ ಈ ಮಾನಸಿಕ ಸಾಮರ್ಥ್ಯ ಇದೆಯಲ್ಲ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ನೋಡ್ರಿ, ಇಲ್ಲಿ ದೈಹಿಕವಾಗಿ ನೀವು ಸಾಮರ್ಥ್ಯವನ್ನು ಹೊಂದಿದ್ರು ಸಹ ಮಾನಸಿಕ ಸಾಮರ್ಥ್ಯ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಅಂದ್ರೆ ನಾವು ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಸ್ಟಾಟಿಸ್ಟಿಕಲ್ಸ್ ವಿಚಾರದಲ್ಲಿ ಅಥವಾ ಯಾವ್ದಾದ್ರು ಕಾನ್ಸೆಪ್ಟ್ ಗಳನ್ನ ಕೊಟ್ಟಾಗ ನಾವು ಕ್ಲಿಯರ್ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಕೋನದಿಂದ ಹಿಡಿದು PC ಇಂದ DC ತನಕ ಆಗಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಇದರಲ್ಲಿ ಅನಾಲಿಸಿಸ್ ಮಾಡಿದ್ದಾರೆ. ಅದಕ್ಕೆ ಬಿಡಿಸ್ತಕ್ಕಂಥ ಸ್ಟೆಪ್ಸ್ ಗಳನ್ನ ಎಷ್ಟು ಈಸಿ ಮೆಥಡ್ ಆಗ್ತದಲ್ಲ ಅಷ್ಟು ಈಸಿ ಮೆಥಡ್ ಅಲ್ಲಿ ಕಲಿಸ್ತಾ ಇದ್ದಾರೆ. ಸೊ ಅದನ್ನ ನೀವು ಮಾರುಕಟ್ಟೆಯಲ್ಲಿ ಸದ್ಯ ಲಭ್ಯ ಇದೆ. ಪುಸ್ತಕಗಳು ಕೂಡ ಬಹಳ ಉತ್ತಮ ಶ್ರೇಣಿಯಲ್ಲಿ ಕೂಡ ರಚನೆ ಆಗಿದೆ ಅಂತಕ್ಕಂಥದ್ದು ತಾವು ಗಮನಿಸಬೇಕು. ಬನ್ನಿ ಹಾಗಾದ್ರೆ, ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ GK 360 ಅಂತಕ್ಕಂಥದ್ದು ಮಾರುಕಟ್ಟೆಯಲ್ಲಿ ಇದೇ ನಿಂಗಪ್ಪ ಮಾಸ್ತರ್ ಅವರ GK 360 ಪುಸ್ತಕ ಕೂಡ ಇದೆ. ಒಮ್ಮೆ ಅವಲೋಕನ ಮಾಡ್ಬೇಕಾಗ್ತದೆ. ನೋಡ್ರಿ, ಯಾವತ್ತು ನಾವು ಅಧ್ಯಯನ ವಿಷಯವನ್ನ 100 ತರ ವಿಸ್ತಾರ ಮಾಡಿ ಕಲ್ತಾಗ ಮಾತ್ರ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಕೋನದಿಂದ GK 360 ಪುಸ್ತಕ ಕೂಡ ಬರೆದಿದ್ದಾರೆ. ನಿಮ್ಗೆ ಮಾರ್ಕೆಟ್ ಅಲ್ಲಿ 2 ಪುಸ್ತಕಗಳು ಮತ್ತೆ ನಿಂಗಪ್ಪರವರ ಇನ್ನೂ ಬಹುತೇಕ ಪುಸ್ತಕಗಳು ಕೂಡ ಲಭ್ಯ ಇದೆ. ನಿಮ್ಗೆ ಸಾಧ್ಯವಾದರೆ ಖರೀದಿ ಮಾಡ್ಕೊಂಡು ಇದರಲ್ಲಿ ಇರ್ತಕ್ಕಂಥ ವಿಷಯ ವಸ್ತುವನ್ನು ತಾವು ಗಮನಿಸಬೇಕು ಅಂತಕ್ಕಂಥದ್ದು ಹೇಳೋದ್ರ ಮುಖಾಂತರ ಒಟ್ಟಾರೆ ಈ ಒಂದು ತರಗತಿಗೆ ತಮ್ಮೆಲ್ಲರೂ ಕೂಡ ಕೀ ನೋಟ್ಸ್ ಗಳನ್ನ ಬರ್ಕೊಳ್ಳೋದ್ರ ಮುಖಾಂತರ ತರಗತಿಗಳನ್ನ ವೀಕ್ಷಿಸೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಾಳೆ ದಿನ ಮತ್ತೆ ಮುಂದಿನ ಒಂದಿಷ್ಟು ಪ್ರಶ್ನೆಗಳ ಜೊತೆಗೆ ನಾನು ನಿಮ್ಮೊಂದಿಗೆ ಬರ್ತೀನಿ. ಧನ್ಯವಾದಗಳು. ಶುಭ ದಿನ.